ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಇವಾಗ ಸ್ವಲ್ಪ ಪರವಾಗಿಲ್ಲ. ಇವತ್ತು ರಾಯರ ವಾರ, ಅದರಿಂದ ಬೆಳಗ್ಗೆನೇ ಇದೆಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆಗೂ ಕೂಡ ಎಲ್ಲ ದೇವ್ರ ಮನೆಯೆಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಸ್ವಲ್ಪ ರಾಯರಿಗೋಸ್ಕರ ಒಂದು ಆಲ್ಕೀರ್ ಮಾಡಿಕೊಂಡು ಇನ್ನು ಪೂಜೆ ಮುಗಿಸಿದ್ರೆ ಮುಗೀತು. ತುಂಬ ಜನ ಕೇಳ್ತಾಯಿದ್ರಿ ಶೈಲು ಡಯೆಟ್ ಯಾವ ಥರ ಇದೆ, ತುಂಬ ಸ್ಲಿಮ್ ಆದಲು ಅಂತ ಕೇಳ್ತಾಯಿದ್ರಿ. ಇವಾಗ ಅದು ನಾನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಅಂದರೆ ಆಲ್ರೆಡಿ ನನಗೂ ಕೂಡ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಈ ವಿಷಯ ನಾನು ನಿಮ್ಗೆ ಹೇಳೇ ಇಲ್ಲ ಅಲ್ವಾ. ಫ್ಯಾಟಿ ಲಿವರ್ ಅಂತ ಡಾಕ್ಟರ್ ಹೇಳಿದ್ಮೇಲೆ ನಾನು ಕೂಡ ಪಥ್ಯ ಮಾಡ್ತಾಯಿದ್ದೀನಿ. ಹಾಗಾಗಿ ಇಬ್ಬರು ಕೂಡ ಒಂದೇ ಫುಡ್ ತೊಗೊಳ್ತಾ ಇರೋದು, ಬೇರೆ ಬೇರೆ ಏನಿಲ್ಲ. ಬೆಳಗ್ಗೆ ತಿಂಡಿ ಅಂತ ಮಾಡಲ್ಲ, ತಿಂಡಿ ಮಾಡ್ತೀವಿ, ತಿಂಡಿಗಿಂತ ಜಾಸ್ತಿನೇ ಮಾಡ್ತೀವಿ. ಅದು ಏನೆಲ್ಲ ತಿಂತೀವಿ ಏನು ಅಂತ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಗೊತ್ತಾಗುತ್ತೆ. ಬನ್ನಿ. ಹಾಯ್ ಶೈಲು. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನನ್ನ ಮುದ್ದು ಕೂಡ ರೆಡಿಯಾಗಿದ್ದಾಳೆ ಆಲ್ರೆಡಿ. ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿದ್ದಾಳೆ ಪೂಜೆ ಮಾಡಲಿಕ್ಕೆ. ನಮ್ಮ ಮಮ್ಮಿ ಹುಷಾರಾದೆ ಅಂದ್ಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಿ ಬೆಳಿಗ್ಗೆ ರಾಯರ ವಾರ ಅಂದ್ಬಿಟ್ಟು ಅವರೆಲ್ಲ ಕ್ಲೀನ್ ಮಾಡಿ. ಇವತ್ತು 8 ದಿನದಲ್ಲಿ ನನಗೆ ತುಂಬ ಹುಷಾರಿರಲಿಲ್ಲ. ರಾಯರಿಗೆ ನಾನು ಒಂದಿಷ್ಟು ಪ್ರಾರ್ಥನೆ ಮಾಡಿಕೊಂಡು ಅದಕ್ಕೆ ಕೂಡ ಕಟ್ಕೊಂಡು ಕೇಳ್ಕೊಂಡಿದ್ದೆ. ನಾನು ರಾಯರ ವಾರದಲ್ಲಿ ಯಾವುದೇ ನಾನ್ ವೆಜ್ ಕೂಡ ತಿನ್ನೋದಿಲ್ಲ, ಮತ್ತು ಅವ್ರ ಪೂಜೆ ಪುನಸ್ಕಾರಗಳು ಮತ್ತು ನನ್ನಲ್ಲಿ ಇಷ್ಟೊಂದು ಏನೋ ಇದೆ ಅದೆಲ್ಲ ಮಾಡ್ತೀನಿ ಅಂತ ಹೇಳಿ ರಾಯರಿಗೆ ಅರ್ಕೆ ಮಾಡ್ಕೊಂಡ್ಮೇಲೆ ನಾನು ಸ್ವಲ್ಪನೇ ಹಂತವಾಗಿ ಹುಷಾರಾಗಿದ್ದೀನಿ. ಆದರೂ ಕೂಡ ಹಾಸ್ಪಿಟ್ಲಿಗೂ ಕೂಡ ತೋರ್ಕೋಬೇಕಲ್ವ, ಸ್ವಲ್ಪ ಪಂಚಕರ್ಮ ಚಿಕಿತ್ಸೆ ಅಲ್ವಾ, ಅದು ತಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ಈ ಥರ ಒಂದು ಪ್ರಿಪ್ರೇಷನ್ ಡಯೆಟ್ ಯಾವ ಥರ ಇದೆ ಅನ್ನೋದು ಕೂಡ ತೋರಿಸ್ತೀನಿ. ಪೈಸೆ ಕೂಡ ರೆಡಿ. ರಾಯರಿಗೆ ಇನ್ನು ಪೂಜೆ ಮಾಡಿಬಿಟ್ಟು ಬರ್ತೀನಿ. ಬಂದು ಡಯೆಟ್ ಫುಡ್ ಏನೆಲ್ಲ ಅಂತ ತೋರಿಸ್ತೀನಿ. ಎಸ್ ನೋಡಿ, ಇದು ಬಿಸಿನೀರು ಇಡಮ್ಮ ಪಕ್ಕದಲ್ಲಿ. ಇದೇ ಬಂದು ನಾವು ಮೊದಲಿಗೆ ಇದನ್ನು ಬೇಯಿಸ್ಕೊಳ್ಬೇಕು. ಇವಾಗ ಇದನ್ನೇ ನಾವು ತಿನ್ನೋದು. ಬ್ರೋಕ್ಲಿ ಏನೆಲ್ಲ ಇದೆ ಇಲ್ಲಿ ನೋಡಿ. ಕ್ಯಾರೆಟ್ ಇದೆ, ಬೀನ್ಸ್ ಇದೆ, ಮತ್ತು ಇದು ಬ್ರೋಕ್ಲಿ ಅಲ್ವಾ ಪುಟ. ಇದಿಷ್ಟನ್ನು ಕೂಡ ಇವಾಗ ಇದನ್ನು ಯಾವ ಥರ ಬೇಯಿಸೋದು, ಇದಕ್ಕೆಲ್ಲ ಚೆನ್ನಾಗಿ ಎಣ್ಣೆ ಅದು ಇದು ಮಸಾಲೆ ಎಲ್ಲ ಹಾಕಿ ಬೇಯಿಸ್ತೀವೋ ಅಥವಾ ಹಾಗೆ ಬೇಯಿಸ್ತೀವೋ ಅನ್ನೋದು ಕೂಡ ತೋರಿಸ್ತೀನಿ. ಬನ್ನಿ, ಇವತ್ತಿನ ಈ ವಿಡಿಯೋಲ್ಲಿ ಫುಲ್ ನಾವು ಡಯೆಟ್ಗೆ ಏನೆಲ್ಲ ಮಾಡ್ತೀವಿ ಅನ್ನೋದನ್ನೇ ತೋರಿಸ್ತೀನಿ. ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಯಾವ ಥರ ಇರುತ್ತೆ ಅಂತ. ನೀವು ಬೇಕಿದ್ರ ಜೊತೆ ಮೊಟ್ಟೆ ತಿಂತೀನಿ ಅಂದರೆ ಮೊಟ್ಟೆ ಕೂಡ ಆ್ಯಡ್ ಮಾಡ್ಕೋಬೋದು. ನಾವು ಎಗ್ ವೈಟ್ ಮಾತ್ರ ನಾವು ಅದನ್ನು ಎಗ್ ವೈಟ್ ತೊಗೊಳ್ತಿಲ್ಲ, ಡ್ರೈ ಫ್ರೂಟ್ಸ್ಗಳಿಗೆಲ್ಲ ತೊಗೊಳ್ತೀವಿ. ಇವಾಗ ಇದನ್ನು ಬೇಯಿಸ್ಕೊಬಿಡೋಣ. ಯಾವ ಥರ ಬೇಯಿಸ್ತೀನಿ ಅನ್ನೋದು ಕೂಡ ತೋರಿಸ್ತೀನಿ. ಮೊದಲಿಗೆ ಸ್ವಲ್ಪ ಇದನ್ನು ಬಿಸಿ ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪಾಗಿ ಚೆನ್ನಾಗಿ ಸ್ವಲ್ಪ ವಾಶ್ ಮಾಡ್ಕೋಬೇಕು. ಇದು ಆಲ್ರೆಡಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಬ್ರೋಕ್ಲಿನ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದು ಏನಕ್ಕೆ ಅಂತಂದರೆ ಸ್ವಲ್ಪ ಇದಿರುತ್ತಲ್ಲ, ಉಪ್ಪು ಅರಿಶಿನ ಹಾಕ್ಬಿಟ್ಟು ವಾಶ್ ಮಾಡ್ಕೊಳ್ಳೋಣ ಅಂತ ಬಿಸಿ ನೀರಿಗೆ ಹಾಕಿರೋದು. ಬ್ರೋಕಲಿ ಬಂದು ಉಪ್ಪೋಸ್ತಾರನೇ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಆಮೇಲೆ ಬೇಯಿಸ್ಬೇಕು. ಬಾಯ್ಲ್ ಸಪ್ರೇಟ್ ಇರುತ್ತೆ. ಸ್ವಲ್ಪ ಹಳದಿ, ಇದನ್ನು ನಾನು ಪಕ್ಕದಲ್ಲಿ ಸ್ವಲ್ಪ ನೀರು ಕಾಯಿಸ್ಕೊಳ್ಳೋವರೆಗೂ ಹೀಗೆ ಇಡ್ತೀನಿ. ಇವಾಗಲೇ ಎತ್ಕೊಳ್ಳಲ್ಲ, ಉಪ್ಪು ಅರಿಶಿನದೊಳಗಡೆ ಇರಲಿ. ನಾವು ಇದು ಯಾವುದೇ ವೆಜಿಟೇಬಲ್ಸ್ ನಾನು ಒಂದನ್ನು ಕೂಡ ಯಾವುದನ್ನು ಫ್ರೈ ಮಾಡ್ಕೊಳ್ತಾ ಇಲ್ಲ, ಹಸಿದೇ ಬೇಯಿಸೋದು. ಯಾವಾಗಲೂ ಹಸಿದೇ ಬೇಯಿಸ್ಕೊಂಡು ಹಸಿದೇ ತಿನ್ನಬೇಕು, ಅದೇ ಒಳ್ಳೆಯದು. ಮತ್ತು ಯಾವುದೋ ಒಂದು ಆಯಿಲ್ ಬರುತ್ತೆ, ಆಲಿವ್ ಆಯಿಲು, ಅದು 1/2 ಲೀಟ್ರಿಗೆ ಅದು 600 ರೂಪಾಯಿ ಏನೋ ಇರ್ಬೋದು. ಅದನ್ನು ತಂದರೆ ಸ್ವಲ್ಪ ಫ್ರೈ ಮಾಡ್ಕೊಬೋದು. ಅದರ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತು. ಮತ್ತು ನೀವು ಡಯೆಟ್ ಜೊತೆ ಬೆಳ್ಳುಳ್ಳಿ ಮತ್ತು ಶುಂಠಿ ಕೂಡ ಸೇರಿಸ್ಕೋಬೋದು, ತುಂಬಾ ಒಳ್ಳೆಯದಿರುತ್ತೆ ಆರೋಗ್ಯಕ್ಕೆ. ಇವಾಗ ನಾನು ಇದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಬೇಯಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ, 1 ಲೋಟ ಹಾಕ್ಕೊಳ್ಳಿ. ಇದೆಲ್ಲ ಬೇಯಬೇಕಲ್ವ, ಹಾಗಾಗಿ ತುಂಬಾ ಮೆತ್ತಗಾಗೋವರೆಗೂ ಆ ಥರನೂ ಕೂಡ ಬೇಯಿಸ್ಕೊಳಕ್ಕೆ ಹೋಗ್ಬಿಡಿ. ನೀರು ಕಾಯಿಲಿ ನೋಡಿ. ನಾನು ಬಂದು ನಾವು ಶಾಲ್ಟ್ ಯೂಸ್ ಮಾಡ್ತೀವಲ್ಲ, ಅದಕ್ಕೆ ಇದು ತಗೊಂಡು ಬಂದಿನಿ. ಪಿಂಕ್ ಶಾಲ್ಟ್ ಬರುತ್ತಲ್ಲ, ಇದು 1 kgಗೆ 115 ರೂಪಾಯಿ. ಚೆನ್ನಾಗಿರುತ್ತೆ ಇದು. ನೀವು ಇದಕ್ಕೆ ಡಯೆಟ್ ಮಾಡೋರು ಯೂಸ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು ಇದು ಉಪ್ಪು. ಓಕೆ, ನಾನು ಇವಾಗ ಎಲ್ಲ ವಾಶ್ ಮಾಡ್ಕೊಂಡಿದ್ದೀನಿ. ನೀರಲ್ಲಿ ಬೇಯಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಇದನ್ನು ನೀರಲ್ಲಿ ಬೇಯಿಸ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು ಏನೆಲ್ಲ ಹಾಕ್ತೀನಿ ಅಂತ ನೋಡಿ. ನೀರು ಸ್ವಲ್ಪನೇ ಹಾಕಿದ್ದೀನಿ. ಇವಾಗ ಇದಕ್ಕೆ ನಾನು ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಒಂದೇ ಅಲ್ಲ, ರುಚಿನೂ ಸಿಗಬೇಕಲ್ವ, ಉಪ್ಪು ಒಂದು ಹಾಕಿಬಿಟ್ರೆ ಆಗುತ್ತಾ. ಓ ಮೈ ಗಾಡ್ ಮಮ್ಮಿ, ಇದೆಷ್ಟು ದಪ್ಪ ಇದೆ ನೋಡಿ. ತೋರಿಸೋಣ ನೋಡಿ, ಇರೋ ಖುಷಿ ನೋಡಿ ಎಷ್ಟೆಷ್ಟು ದಪ್ಪ ಇದೆ ಅಂತ.
ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಎರಡು ಕಲ್ಲು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಇವಾಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ಅದು ಕೂಡ ಡಯೆಟ್ಗೆ ತುಂಬಾ ಒಳ್ಳೆಯದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಂಬಾ ಒಳ್ಳೆಯದು. ಇರಲಿ ಹಾಕಮ್ಮ, ಪರವಾಗಿಲ್ಲ, ಹಾಕು, ಇಲ್ಲ ಹಾಕಮ್ಮ. ಶುಂಠಿ ಸಾಕು. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ತಿಂತೀವಿ ಅಷ್ಟು ಒಳ್ಳೆಯದು. ಈಗ ಇದಕ್ಕೆ ಸ್ವಲ್ಪ ಕಾಳು ಮೆಣಸು ಕೂಡ ಕುಟ್ಬಿಟ್ಟು ಹಾಕ್ಕೊಳ್ತೀನಿ ನಾನು. ಅದು ಕೂಡ ಡಯೆಟಿಗೆ ಸೇರಿಸ್ಕೊಳ್ಳೋದೆ. ನೀವು ಇನ್ನೂ ವೆಜಿಟೇಬಲ್ಸ್ ಬೇರೆ ಯಾವ್ದು ಬೇಕಾದ್ರೂ ಹಾಕೋಬೋದು. ತಿಂತೀನಿ ಅಂದರೆ ಸಾಕು, ಸುಮ್ಮನೆ ಏನು ಕೆಲವು ಸ್ವಲ್ಪ ಹಾಕಮ್ಮ. ಒಂದು 5-6 ಕಾಳು ಕುಟ್ಬಿಟ್ಟು ಹಾಕೊಳ್ಳೋಣ ಕಾಳು ಮೆಣಸು. ಇವಾಗ ಕಾಳು ಮೆಣಸು ಕೂಡ ಒಂದು 5-6 ಕಾಳನ್ನ ಕುಟ್ಟಿಟ್ಕೊಂಡಿರೋದನ್ನ ಹಾಕೊಳ್ಳೋಣ. ಏನು ನೈಸಾಗಿ ಏನು ಹಾಕೊಳ್ಳೋದು ಬೇಡ. ಸ್ವಲ್ಪ ನೋಡಿ ಹಿಂಗೆ ಹಾಕ್ಬಿಟ್ಟು ಇವಾಗ ಏನಿಲ್ಲ, ಒಂದು ಮುಚ್ಚಿಬಿಡೋಣ. ಇದನ್ನ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಒಂದು 5 ನಿಮಿಷ ಬೇಯಬೇಕು. ಇದು ಚೆನ್ನಾಗಿ ಬೇಯಿಸ್ಬಿಟ್ಟು ಮಾಡೋದು ಬೇಡ. ಈ ರೀತಿ ಸ್ವಲ್ಪ ಬೇಯಲಿ. ನೀರು ಕೂಡ ನಾನು ಏನಕ್ಕೆ ಜಾಸ್ತಿ ಹಾಕಿಲ್ಲ ಅಂತ ಗೊತ್ತಾಗಿದೆ ಅನ್ಕೊಳ್ತೀನಿ ಇವಾಗ. ಯಾಕೆಂದರೆ ಅದು ನೀರಲ್ಲೆಲ್ಲ ಇದ್ರದ್ದೆಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಅದು ಸೂಪ್ ಥರ ಕುಡಿಬೇಕಲ್ಲ, ಸ್ವಲ್ಪ ಕೊನೆ ನೀರನ್ನು ಬಿಡಲ್ಲ, ನಾವು ಕುಡಿತೀವಿ. ಅದಕ್ಕೆ ನಾನು ಸ್ವಲ್ಪ ಇನ್ನೇ ಕಡಿಮೆ ಹಾಕ್ಕೊಂಡಿದ್ದೀನಿ ನೀರನ್ನ. ಬ್ರಾಕ್ಲಿ ಸೂಪ್, ಇದು ವೆಜಿಟೇಬಲ್ ಸೂಪ್. ಎಸ್, ಉಪ್ಪು ಪರ್ಫೆಕ್ಟ್ ಇದೆ. ಸಾಕು, ಅದು 2 ಕಾಳು ಹಾಕ್ಕೊಂಡಿದ್ದಲ್ಲ, ಸಾಕು. ಇದನ್ನ ಮುಚ್ಚಿಬಿಟ್ಟು ಬೇಯಿಸ್ಕೊಡ್ತೀನಿ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ಆಫ್ ಮಾಡ್ಕೊಳ್ಳೋಣ. ಸಾಕು, ನೀರು ಇಷ್ಟು ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ನೀರು ಅದೆಲ್ಲ ವೇಸ್ಟ್ ಮಾಡಬಾರ್ದು. ಈ ನೀರು ಕೂಡ ನಾವು ಕುಡಿಯೋಣ. ನೋಡಿ ಇವಾಗ ಆಫ್ ಮಾಡ್ಕೊಡ್ತೀನಿ. ಬೆಂದಿದೆ, 90% ಬೆಂದಿದೆ. ಸಾಕು. ಇವಾಗ ನಾನು ಡಯಟ್ ಫುಡ್ ರೆಡಿ ಮಾಡಿದ್ದೀನಿ. ಬೆಳಗ್ಗೆ ನಮ್ಮ ಡಯಟ್ ಬೆಳಗಿನ ತಿಂಡಿ ಎಷ್ಟು ಹೆಲ್ದಿ ಗೊತ್ತಾ ನೋಡಿ. ಇದರಲ್ಲೆಲ್ಲ ಬೇಯಿಸಿಟ್ಕೊಂಡ್ರೆ ಅದು ನೀರು ಕೂಡ ನಾನು ತೊಗೊಂಡಿದ್ದೀನಿ. ನೀರು ಕೂಡ ನಾನು ಹೊರಗಡೆ ಹಾಕಿಲ್ಲ, ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದು. ನನಗೆ ಶೈಲಿಗೆ ಇಬ್ಬರಿಗೂ ಒಂದೊಂದು ಬೌಲಲ್ಲಿ ತೊಗೊಂಡಿದ್ದೀನಿ. ಮೊದಲು ನಾವು ಡಯಟ್ ಮಾಡೋದು ಅದೊಂದು ಬೌಲ್ ಬರುತ್ತೆ, ತೊಗೋಬೇಕು. ಹಾಗೆಯೇ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ನೋಡಿ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ ನಾನು ಸ್ವಲ್ಪ ಇದಕ್ಕಿನ್ನ ನೀವು ಡಯಟ್ ಅಂತಂದಮೇಲೆ ಇದೆಲ್ಲ ಇರಲೇಬೇಕು. ಮತ್ತು ಜೊತೆಲಿ ಬಾದಾಮ್ ಕೂಡ ತಿಂದರೆ ಒಳ್ಳೆಯದು. ಬಾದಾಮ್ ನಾನು ಸ್ವಲ್ಪ ಹೆಲ್ತ್ಗೆ ಅಡ್ಜಸ್ಟ್ ಆಗೋಲ್ಲ. ಇದು ನೋಡಿ, ಇದು ಸೂರ್ಯಕಾಂತಿ ಬೀಜ. ನಾನು ಅಚ್ಚ ಕನ್ನಡದಲ್ಲೇ ಹೇಳ್ತೀನಿ. ಇದು ಸೂರ್ಯಕಾಂತಿ ಬೀಜ, ಇದು ಕುಂಬಳಕಾಯಿ ಬೀಜ, ಇದು ಬಂದು ಪಿಸ್ತಾ, ಇದು ಬಂದು ಖರ್ಜೂರ, ಮತ್ತು ಇದು ದ್ರಾಕ್ಷಿ ಒಂದು 5-6, ಇದು ಗೊತ್ತಲ್ಲ ಅಕ್ರೋಟ್, ಮತ್ತು ಇದು ಗೋಡಂಬಿ. ಇಷ್ಟನ್ನು ಕೂಡ ನಾನು ತೊಗೊಂಡಿರೋಂಥದ್ದು. ನೀವು ಇದಕ್ಕೆ ಬೇಕು ಅಂದರೆ ಕಡಲೆಕಾಯಿ ಬೀಜ ಬರುತ್ತಲ್ಲ, ಕಡಲೆಕಾಯಿ ಬೀಜ ಹಾಕೋಬೋದು. ಮತ್ತು ಬಾದಾಮ್ ಕೂಡ ಸೇರಿಸ್ಕೋಬೋದು. ಇದನ್ನು ಬಿಟ್ಟು ಬೇರೆ ಬೇರೆದೆಲ್ಲ ಜಾಸ್ತಿ ಸೇರಿಸ್ಕೊಳ್ಳೋಕೆ ಹೋಗಬೇಡಿ ಡಯಟಲ್ಲಿ. ಬೇಕು ಅಂದರೆ ನೀವು ಮೊಟ್ಟೆ ಕೂಡ ತೊಗೋಬೋದು. ಅದು ವೈಟ್ ಬರುತ್ತಲ್ಲ, ಅದು ನಾವು ತೊಗೊಳ್ತಾ ಇಲ್ಲ, ಅದು ಬೇಡ ಅಂತ ಹೇಳ್ಬಿಟ್ಟು. ಮತ್ತು ಇದೆಲ್ಲ ಆದಮೇಲೆ ಫ್ರೂಟ್ಸ್ ಎಲ್ಲ ಏನು ತೊಗೊಳ್ತೀವಿ ಅಂತ ಅದನ್ನು ಕೂಡ ತೋರಿಸ್ತೀವಿ. ಇವಾಗ ತೊಗೊಳ್ಳಲ್ಲ, ಇವಾಗ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇದು. ನೀವು ಅನ್ಬೋದು ಇದನ್ನೆಲ್ಲ ತಿಂದು ಸಣ್ಣ ಆಗಬೇಕಾ ಅಂತ. ಹೌದು, ಇದನ್ನು ತಿಂದ್ರೇ ಸಣ್ಣ ಆಗೋದು. ಮತ್ತು ಹೆಲ್ತ್ ಅಂದರೆ ಫ್ಯಾಟ್ನೆಸ್ ಏನಾದರೂ ನಮ್ಮ ದೇಹದಲ್ಲಿದ್ದರೆ ಆ ಫ್ಯಾಟ್ನೆಸ್ ಎಲ್ಲ ಹೋಗಿ ಹೆಲ್ದಿಯಾಗಿರಬೇಕು ಅಂದರೆ ಇದನ್ನು ತೊಗೋಬೇಕು. ಇದೆಲ್ಲ ತೊಗೊಳೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಬ್ಯಾಡ್ ಫ್ಯಾಟೆಲ್ಲ ಇರುತ್ತಲ್ಲ, ಅದು ಹೋಗುತ್ತೆ. ನನಗೆ ಇದು ಡಾಕ್ಟ್ರ್ ಹೇಳ್ಕೊಟ್ರು ಒಂದು ಡಯಟ್ ಫುಡ್ ಇದು. ಅಂದರೆ ಡಾಕ್ಟ್ರ್ ನನಗೆ ಈ ಥರ ಫ್ಯಾಟಿ ಲಿವರ್ ಅಂತ ಹೇಳಿರೋದ್ರಿಂದ ಇದನ್ನೆಲ್ಲ ತಗೊಳ್ಳೋದ್ರಿಂದ ಆರಾಮ್ಸೆ ಅದಕ್ಕೆ ಮೆಡಿಷನ್ ಇಲ್ಲದೇ ಹಾಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ತಗೊಳ್ತಿರುವಂಥ ಫುಡ್ಡು. ಆಮೇಲೆ ಫ್ರೂಟ್ಸ್ ಯಾವುದೆಲ್ಲ ತಗೊಳ್ತೀನಿ ಅದು ಕೂಡ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಇದು ನನ್ನ ಡಯಟ್ ಇಷ್ಟು ತಿಂದ್ಬಿಟ್ಟು ಬರ್ತೀನಿ, ಸಿಗ್ತೀನಿ.